ಯಾವುದೇ ಒಂದು ಸಿವಿಲ್ ದಾವೆಯನ್ನು ಹೂಡಬೇಕಾದ್ರೆ ಆ ಸಿವಿಲ್ ದಾವೆ ಪ್ರಾಪರ್ಟಿ ಏನಿರ್ತದೆ, ಅದರ ಒಂದು ಪ್ರಯರ್ ಏನಿರ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಆಗಿ ಕೋರ್ಟ್ ಫೀಯನ್ನು ಕಟ್ಟಬೇಕಾಗಿರುತ್ತೆ. ಆ ರೀತಿ ಕೋರ್ಟ್ ಫೀಯನ್ನು ಕ್ಯಾಲ್ಕುಲೇಷನನ್ನು ಮಾಡಿ ಸಪ್ರೇಟ್ ವ್ಯಾಲ್ಯೂಯೇಷನ್ ಸ್ಲಿಪ್ಪಲ್ಲಿ ಆ ದಾವೆಯೊಂದಿಗೆ ಸ್ಲಿಪ್ಪನ್ನು ಮತ್ತು ಆ ಫೀಯನ್ನು ಕಟ್ಟಬೇಕಾಗಿರುತ್ತೆ. ಒಂದು ವೇಳೆ ಆ ರೀತಿಯಲ್ಲಿ ಕೋರ್ಟ್ ಫೀಯನ್ನು ಪ್ರಾಪರಾಗಿ ಲೆಕ್ಕ ಹಾಕ್ಲಿಕ್ಕೆ ಆಗಲಿಲ್ಲ, ಡಿಫಿಸಿಟ್ ಆಯಿತು ಅಂತ ಅನ್ನೋ ಸಂದರ್ಭದಲ್ಲಿ ಆವಾಗ ಮುಂದೆ ನ್ಯಾಯಾಲಯ ಅಂಥ ದಾವೆಯನ್ನು ವಜಾಗೊಳಿಸ್ಬೋದಾ ಅನ್ನೋ ವಿಚಾರವಾಗಿ ಈ ಒಂದು ಪ್ರಕರಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಪ್ರಕರಣದ ಪೂರ್ತಿ ವಿವರವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ. ನಮ್ಮ ಎಲ್ಲ ಅಪ್ಲೋಡ್ ಆಗುವಂಥ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಈ ಕೋರ್ಟ್ ಫೀಗೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದ್ದು, ಆ ರೀತಿಯಲ್ಲಿ ಯಾವುದೇ ಒಂದು ಕೋರ್ಟ್ ಫೀಯನ್ನು ಕಟ್ಟಬೇಕಾದ ಸಂದರ್ಭದಲ್ಲಿ ಡಿಫಿಸಿಟ್ ಆಗಿದ್ದರೆ ಅಂಥ ಒಂದು ಸಂದರ್ಭದಲ್ಲಿ ಆವಾಗ ಅಂಥ ಪ್ರಕರಣವನ್ನು ವಜಾಗೊಳಿಸ್ಬೋದಾ, ವಜಾಗೊಳಿಸ್ಲಿಕ್ಕೆ ಬರುತ್ತಾ ಅನ್ನೋ ವಿಚಾರವಾಗಿ ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು KH ಮಲ್ಲಿಕಾರ್ಜುನ ವರ್ಸಸ್ ಶ್ರೀಮತಿ ಮೆಹಬೂನಿ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದ ವಿಚಾರವನ್ನು ನೋಡೋದಾದರೆ ವಾದಿ ಏನಿದ್ದಾರೆ ಅವರು ತನ್ನ ದಾವೆಯನ್ನು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕಾಂಟ್ರಾಕ್ಟನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೋಸ್ಕರ ದಾವೆಯನ್ನು ಮಾಡಿರ್ತಾರೆ. ಕರ್ನಾಟಕ ಕೋರ್ಟ್ ಫೀ ಆ್ಯಂಡ್ ಸೂಟ್ ವ್ಯಾಲ್ಯೂಯೇಷನ್ ಆ್ಯಕ್ಟ್ನ ಸೆಕ್ಷನ್ 40 ಸಬ್-ಕ್ಲಾಸ್ ಎನಲ್ಲಿ ಕೋರ್ಟ್ ಫೀಯನ್ನು ಕಟ್ಟಿರ್ತಾರೆ. ಸೊ ಇದು ಸ್ಪೆಸಿಫಿಕ್ ಆಗಿ ಇಲ್ಲ. ಮತ್ತು 38 ಸಬ್-ಕ್ಲಾಸ್ 2 ಇದು ಸೇಲ್ ಡೀಡ್ನ ನಲ್ ಆ್ಯಂಡ್ ವೈಡ್ಗೆ ಸಂಬಂಧಪಟ್ಟಂತೆ ಇರುತ್ತೆ. ಹಾಗೆಯೇ ರೆವಿನ್ಯೂ ಲ್ಯಾಂಡ್ಗಳಾದರೆ 7 ಸಬ್-ಕ್ಲಾಸ್ 2ನಲ್ಲಿ ಆಫ್ ಕೋರ್ಟ್ ಫೀಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾ, ಫುಲ್ ಕೋರ್ಟ್ ಫೀಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾ, ರೆವಿನ್ಯೂ ವ್ಯಾಲ್ಯೂ ಏನಿದೆ ಅದರ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಸೊ ಇದನ್ನು ನೋಡಿಕೊಂಡು ವ್ಯಾಲ್ಯೂಯೇಷನ್ ಸ್ಲಿಪ್ಪನ್ನು ಪ್ರಿಪೇರನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಫೀಯನ್ನು ಕೋರ್ಟ್ಗೆ ಕಟ್ಟಬೇಕಾಗಿರುತ್ತೆ. ಸೊ ಈ ಒಂದು ಪ್ರಕರಣದಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸಂಬಂಧಪಟ್ಟಂತೆ ಸೆಕ್ಷನ್ 40 ಸಬ್-ಕ್ಲಾಸ್ ಎ ಇದರ ಅಡಿಯಲ್ಲಿ ಕೋರ್ಟ್ ಫೀಯನ್ನು ಕಟ್ಟಿರ್ತಾರೆ. ಆದರೆ ಅದು ಡಿಫಿಸಿಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನು ವಿಚಾರಣಾ ನ್ಯಾಯಾಲಯ ಸರಿಯಾದ ಕೋರ್ಟ್ ಫೀಯನ್ನು ಕಟ್ಟಿಲ್ಲ ಅಂತೇಳಿ ವಜಾಗೊಳಿಸಿರುತ್ತೆ. ಸೊ ಇದರ ಒಂದು ಅಂಶದ ಮೇಲೆ ಹೈಕೋರ್ಟ್ಗೆ ರಿಟ್ ಪಿಟಿಷನನ್ನು ಅವರು ಹಾಕ್ಕೊಂಡಿರ್ತಾರೆ. ರಿಟ್ ಪಿಟಿಷನನ್ನು ಪರಿಶೀಲನೆ ಮಾಡಿದಂಥ ಹೈಕೋರ್ಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ವಿಚಾರಣೆಯನ್ನು ಮಾಡಿ ಈ ಒಂದು ಮಹತ್ವದ ಆದೇಶವನ್ನು ನೀಡುತ್ತೆ. ಯಾವುದೇ ಒಂದು ದಾವೆಯಲ್ಲಿ ಕೋರ್ಟ್ ಫೀ ಡಿಫಿಸಿಟ್ ಇದ್ದರೆ ಅದರ ಕೋರ್ಟ್ ಫೀಯನ್ನು ಸರಿಯಾಗಿ ಕಟ್ಟಿಲ್ಲ ಅಂದ ಮಾತ್ರಕ್ಕೆ ಆ ದಾವೆಯನ್ನು ವಜಾಗೊಳಿಸೋದಕ್ಕೆ ಬರೋದಿಲ್ಲ. ಸೊ ಹಾಗೆಯೇ ಆ ಕೋರ್ಟ್ ಫೀ ಸಮಂಜಸವಾಗಿ ಕಟ್ಟಿಲ್ಲ ಅಂದರೆ ಅದರ ಮೇಲೆ ಅಂದರೆ ಕೋರ್ಟ್ನ ಆಫೀಸ್ ಅಬ್ಜೆಕ್ಷನನ್ನು ರೈಸ್ ಮಾಡಿದರೆ ಆರ್ಡರ್ 7 ರೂಲ್ 11B ಅಂದರೆ ಅಬ್ಜೆಕ್ಷನನ್ನು ರೈಸ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ನಿಗದಿತ ಸಮಯದೊಳಗಡೆ ಕೋರ್ಟ್ ಫೀಯನ್ನು ಕಟ್ಟಲಿಲ್ಲ ಅಂತಂದರೆ ಅಂಥ ಸಮಯದಲ್ಲಿ ನ್ಯಾಯಾಲಯವು CPCಯ ಆರ್ಡರ್ 7 ರೂಲ್ 11B ಅಡಿಯಲ್ಲಿ ಆ ಒಂದು ದಾವೆಯನ್ನು ವಜಾಗೊಳಿಸ್ಬೋದೇ ಹೊರತು, ಆದರೆ ಯಾವುದೇ ಒಂದು ಅಬ್ಜೆಕ್ಷನ್ ರೈಸ್ ಆಗದೇ ಇದ್ದರೆ ಕೋರ್ಟ್ ಫೀ ಕಟ್ಟಬೇಕು ಅಂತ ಪಕ್ಷಕಾರರಿಗೆ ನಿರ್ದೇಶನವನ್ನು ನೀಡದೇ ಇದ್ದರೆ ಅಂಥ ಸಂದರ್ಭದಲ್ಲಿ ದಾವೆಯನ್ನು ವಜಾಗೊಳಿಸೋದಕ್ಕೆ ಬರೋದಿಲ್ಲ ಅನ್ನೋದನ್ನು ಈ ಒಂದು ಪ್ರಕರಣದಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಾಗಿ ಈ ಪ್ರಕರಣದ ಅಪೀಲನ್ನು ಹೈಕೋರ್ಟ್ ಅಲೋ ಮಾಡಿ ಕೇಸನ್ನು ರೆಸ್ಟೋರ್ ಮಾಡುತ್ತೆ. ಸೊ ಈ ಪ್ರಕರಣದಿಂದ ಗೊತ್ತಾಗೋದು ಏನು ಅಂತಂದರೆ, ಯಾವುದೇ ಒಂದು ಪ್ರಕರಣದಲ್ಲಿ ಆಫೀಸ್ ಅಬ್ಜೆಕ್ಷನ್ನು ಇಲ್ಲದೆ ಅಥವಾ ಯಾವುದೇ ಒಂದು ಅಬ್ಜೆಕ್ಷನ್ನು ರೈಸ್ ಆಗದೇ ಇದ್ದರೆ ಅಂಥ ಸಂದರ್ಭದಲ್ಲಿ ಕೋರ್ಟ್ ಫೀಯನ್ನು ಕಟ್ಟದೇ ಇದ್ದಂಥ ಸಂದರ್ಭದಲ್ಲಿ ನ್ಯಾಯಾಲಯ ಅಂಥ ದಾವೆಯನ್ನು ವಜಾ ಮಾಡೋದಕ್ಕೆ ಬರೋದಿಲ್ಲ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಸಂಪೂರ್ಣವಾಗಿ ತಿಳಿಯುತ್ತೆ. ಸೊ ಅದೇ ರೀತಿಯಲ್ಲಿ ಒಂದು ವೇಳೆ ಏನಾದರೂ ಆರ್ಡರ್ 7 ರೂಲ್ 11B ಇದರ ಅಡಿಯಲ್ಲಿ ಕೋರ್ಟ್ ಫೀಯನ್ನು ಅಂದರೆ ಅಬ್ಜೆಕ್ಷನ್ ರೈಸ್ ಆಗಿದ್ದು ಕೋರ್ಟ್ ಫೀಯನ್ನು ಕಟ್ಟಲಿಲ್ಲ ಅಂದರೆ ಆವಾಗ ವಜಾ ಮಾಡೋದಕ್ಕೆ ಬರುತ್ತೆ. ಸೊ ಹಾಗಾಗಿ ಆ ರೀತಿಯಲ್ಲಿ ಡಿಫಿಸಿಟ್ ಇದ್ದಂಥ ಸಂದರ್ಭದಲ್ಲಿ ಕೋರ್ಟ್ ಫೀಯನ್ನು ಕಟ್ಟಬೇಕಾಗಿರುತ್ತೆ. ಅಂದರೆ ಆಫೀಸ್ ಅಬ್ಜೆಕ್ಷನ್ ಆಗಿದ್ದರೆ ಅಥವಾ ಆಫೀಸಿಂದ ನಿರ್ದೇಶನ ಮಾಡಿದರೆ ಇಷ್ಟು ಡಿಫಿಸಿಟ್ ಕೋರ್ಟ್ ಫೀಯನ್ನು ಕಟ್ಟಬೇಕು ಅಂತ ನಿರ್ದೇಶನ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಆ ಕೋರ್ಟ್ ಫೀಯನ್ನು ಸಂಪೂರ್ಣವಾಗಿ ಕಟ್ಟಬೇಕಾಗತ್ತೆ. ಇಲ್ಲಾಂದರೆ ಆ ದಾವೆ ವಜಾ ಆಗುತ್ತೆ. ಇಲ್ಲಿ ಸ್ಪೆಸಿಫಿಕ್ ಆಗೇನು ಅಬ್ಜೆಕ್ಷನ್ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಆ ದಾವೆಯನ್ನು ವಜಾ ಮಾಡೋಕ್ಕೆ ಬರೋದಿಲ್ಲ. ಅಬ್ಜೆಕ್ಷನ್ ಇದ್ದರೆ ಅಂಥ ಒಂದು ಕೋರ್ಟ್ ಫೀ ಏನಿರ್ತದೆ ಅದರ ಕ್ಯಾಲ್ಕುಲೇಷನ್ನ ಮಾಡಿಸಿ ಅದರ ಒಂದು ಡೈರೆಕ್ಷನ್ ಆಫೀಸ್ಗೆ ಡೈರೆಕ್ಷನ್ನ ಮಾಡಿಸಿ ಕ್ಯಾಲ್ಕುಲೇಷನ್ನ ಮಾಡಿಸಿ ಆ ಡೆಫಿಸಿಟ್ ಏನಿರ್ತದೆ ಅಥವಾ ನಮಗೆ ಗೊತ್ತಿದ್ದರೆ ನಾವೇ ಕ್ಯಾಲ್ಕುಲೇಷನ್ನ ಮಾಡಿ ಸಪ್ರೇಟ್ ವ್ಯಾಲ್ಯೂಷನ್ ಸ್ಲಿಪ್ಪನ್ನು ಹಾಕಿ ಆ ಕೋರ್ಟ್ ಫೀಯನ್ನು ಕಟ್ಟಬೇಕಾಗಿರುತ್ತೆ. ಸೊ ಕಟ್ಟದೇ ಇದ್ದಂಥ ಸಂದರ್ಭದಲ್ಲಿ ವಜಾ ಆಗುವ ಸಾಧ್ಯತೆಗಳು ಇರುತ್ತೆ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಗೊತ್ತಾಗುವಂಥ ಅಂಶ ಆಗಿದೆ.